ನಮಸ್ಕಾರ ಸ್ನೇಹಿತರೆ. ಒಂದು ಕಹಿ ಸತ್ಯ ಏನ್ ಗೊತ್ತಾ? ನಮ್ಮ ಹಿಂದೂಗಳ ಮಧ್ಯೆ ನಾವೆಲ್ಲ ಒಂದೇ ಅನ್ನೋ ಮನೋಭಾವ ಇಲ್ಲವೇ ಇಲ್ಲ ರೀ. ನೀವೆಲ್ಲರೂ ಇದನ್ನ ಒಪ್ತೀರಾ ಅಲ್ವಾ? ಆದ್ರೆ ಈ ಡಿವಿಷನ್ ಯಾಕೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಇವತ್ತು ಒಬ್ಬ ಮುಸ್ಲಿಂನ ಕೇಳಿದ್ರೆ ನಾನು ಮುಸ್ಲಿಂ ಅಂತಾನೆ, ಒಬ್ಬ ಕ್ರಿಶ್ಚಿಯನ್ನ ಕೇಳಿದ್ರೆ ನಾನು ಕ್ರಿಶ್ಚಿಯನ್ ಅಂತಾನೆ. ಅವರಲ್ಲಿ ಫಸ್ಟ್ ಬರೋದೆ ರಿಲಿಜಿಯಸ್ ಐಡೆಂಟಿಟಿ. ಆದ್ರೆ ಒಬ್ಬ ಹಿಂದೂನ ಕೇಳಿ ನೋಡಿ, ಅವರು ನಾನು ಹಿಂದೂ ಅಂತ ಹೇಳ್ಕೊಳ್ಳೋದು ತುಂಬಾ ರೇರ್. ಯಾಕಂದ್ರೆ ನಮ್ಮಲ್ಲಿ ಫಸ್ಟ್ ಬರೋದೇ ಲ್ಯಾಂಗ್ವೇಜ್, ಅಂದ್ರೆ ಭಾಷೆ. ಜನ ಹೆಂಗ್ ಹೇಳ್ತಾರೆ ಗೊತ್ತಾ? ನಾನು ಮರಾಠಿ, ನಾನು ಗುಜರಾತಿ, ನಾನು ಬೆಂಗಾಲಿ, ಇಲ್ಲ ನಾನು ಪಂಜಾಬಿ ಅಂತಾರೆ. ಒಂದೇ ಸಿವಿಲೈಸೇಷನ್ ಇಂದ ಬಂದಿರೋ ಜನ ಇವತ್ತು ಈ ಭಾಷೆ ಹೆಸರಲ್ಲಿ ಕಿತ್ತಾಡ್ತಾ ಇದ್ದಾರೆ. ಸ್ಟೇಟ್ ವರ್ಸಸ್ ಸ್ಟೇಟ್, ಲ್ಯಾಂಗ್ವೇಜ್ ವರ್ಸಸ್ ಲ್ಯಾಂಗ್ವೇಜ್. ಇದರಿಂದನೇ ಗೊತ್ತಾಗೋದು ಈ ಐಡೆಂಟಿಟಿ ಎಷ್ಟು ಪವರ್ಫುಲ್ ಅಂತ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಒಬ್ಬ ಬೆಂಗಾಲಿ ಮುಸ್ಲಿಂ ನಾನು ಫಸ್ಟ್ ಮುಸ್ಲಿಂ ಅಂತಾನೆ, ಆದ್ರೆ ಒಬ್ಬ ಬೆಂಗಾಲಿ ಹಿಂದೂ ಮಾತ್ರ ನಾನು ಬೆಂಗಾಲಿ ಅಂತಾನೆ ಹೊರತು ಹಿಂದೂ ಅಂತಲ್ಲ. ಈ ವ್ಯತ್ಯಾಸ, ಈ ಡಿವಿಷನ್ ನಿಮಗೆ ಕಾಣಿಸ್ತಾ ಇದೆಯಾ ಸ್ನೇಹಿತರೆ? ನೋಡಿ, ಈ ಡಿವಿಷನ್ ನ್ಯಾಚುರಲ್ ಆಗಿ ಬಂದಿದ್ದಲ್ಲ ಬಾಸ್. ಇದನ್ನ ನಮ್ಮ ತಲೆಗೆ ತುಂಬಿರೋದು. ಇದರ ರೂಟ್ ಇರೋದು 1950ರ ಒಂದು ಪೊಲಿಟಿಕಲ್ ಡಿಸಿಷನ್ ನಲ್ಲಿ. 1956ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಭಾಷೆ ಆಧಾರದ ಮೇಲೆ ಸ್ಟೇಟ್ಗಳನ್ನ ಡಿವೈಡ್ ಮಾಡಿದ್ರು. ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಅಂತ. ಮಹಾರಾಷ್ಟ್ರದಲ್ಲಿ ಮರಾಠಿ, ಪಂಜಾಬ್ನಲ್ಲಿ ಪಂಜಾಬಿ, ಗುಜರಾತ್ನಲ್ಲಿ ಗುಜರಾತಿ, ಹೀಗೆ ಲ್ಯಾಂಗ್ವೇಜ್ ಐಡೆಂಟಿಟಿ ತುಂಬಾ ಸ್ಟ್ರಾಂಗ್ ಆಗ್ಬಿಡ್ತು. ಜನ ಸಿವಿಲೈಸೇಷನ್ಗಿಂತ ಮುಂಚೆ ಭಾಷೆಗೆ ಇಂಪಾರ್ಟೆನ್ಸ್ ಕೊಡಕ್ಕೆ ಶುರು ಮಾಡಿದ್ರು. ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಥಾಟ್ಸ್ ಆಫ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಅನ್ನೋ ಬುಕ್ ನಲ್ಲಿ ಆಗ್ಲೇ ವಾರ್ನಿಂಗ್ ಕೊಟ್ಟಿದ್ರು. ಏನಪ್ಪಾ ಅಂದ್ರೆ, ಈ ರೀತಿ ಭಾಷೆ ಮೇಲೆ ಸ್ಟೇಟ್ ಡಿವೈಡ್ ಮಾಡಿದ್ರೆ ರೀಜನಲ್ ಐಡೆಂಟಿಟಿ ಜಾಸ್ತಿಯಾಗಿ ದೇಶದ ಐಕ್ಯತೆ ಅಂದ್ರೆ ಯೂನಿಟಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಯಾವಾಗ ಜನ ಭಾಷೆ, ಜಾತಿ, ರೀಜನ್ ಅಂತ ಚಿಕ್ಕ ಚಿಕ್ಕ ಗ್ರೂಪ್ ಆಗ್ತಾರೋ ಆವಾಗ ಯೂನಿಟಿ ವೀಕ್ ಆಗುತ್ತೆ. ಹಿಸ್ಟ್ರಿ ನಮ್ಗೆ ಒಂದೇ ಒಂದು ಸತ್ಯ ಹೇಳ್ಕೊಟ್ಟಿದೆ. ಹಿಂದಿಲಿದೆ ಅದು, ಬಟೋಗೆ ತೋ ಕಟೋಗೆ. ಅಂದ್ರೆ ನೀವು ಡಿವೈಡ್ ಆದ್ರೆ ನೀವು ನಾಶ ಆಗ್ತೀರಾ ಅಂತ. ಜಾಗೃತರಾಗಿ ಸ್ನೇಹಿತರೆ, ಜಾಗೃತರಾಗಿ.